ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಬಂಗೇರ. ಇವತ್ತು ಚಿಕ್ಕಮಂಗ್ಳೂರಿಗೆ ಹೊರಟಿತ್ತು ವೃದ್ಧಾಶ್ರಮಕ್ಕೆ. ಇವತ್ತಿನ ಸ್ಪೆಷಲ್ ಅಂತಂದರೆ ತಮ್ಮನ ಬರ್ಡೇ. ಅದ್ರ ಪ್ರಯುಕ್ತ ವೃದ್ಧಾಶ್ರಮಕ್ಕೆ ಸಣ್ಣ ಕಿರು ಕಾಣಿಕೆ ಅಂತ ಕೊಡ್ತಾರಂತೆ. ನೋಡುವ, ಫುಲ್ ವಿಡಿಯೋ ಮಾಡುತ್ತೆ, ಎಂಟು ತನಕ ಕಾಣಿಕ. ವಂಶಿ ಇವಳೆ ಫೋಟೋ ತೆಗಿಲ್ಲ ಅಂತ ಸಿಟ್ ಮಾಡ್ಕೊಂಡಿದ್ದಾಳೆ. ಫೋಟೋ ತೆಗೆದಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತೆ ಕಾಣ್ಕಣಿ. ಇವಳೆ ಈಗ ಹೊರಡುತ್ತೀಗ. ಐ ಆಮ್ ಫೈನಲಿ ರೆಡಿ ವಿತ್ ಮೈ ಔಟ್ಫಿಟ್ ಕಾಣಿ. ಈಗ ಫಸ್ಟ್ ಹೋಗೋದೇ ಚಿಕ್ಕಮಂಗ್ಳೂರಲ್ಲಿ ಯಾವುದೋ ವೃದ್ಧಾಶ್ರಮಕ್ಕೆ. ಓಲ್ಡ್ ಏಜ್ ಪೀಪಲ್ಸ್ ಇರ್ತಾರೆ ಅಲ್ಲಿ. ನಾನು ಫಸ್ಟ್ ಟೈಮ್ ಹೋಗೋದು, ಆದರೂ ಒಂಥರ ಬೇಜಾರು ಕಾಣಿ. ಅಂದರೆ ಅಪ್ಪ ಅಮ್ಮನ ಸಾಕು ಕಾಯ್ದೆ ಅಲ್ಲಿ ತಂದು ಬಿಟ್ಟು ಹೋಗ್ತಾರೆ. ಎಷ್ಟು ಬೇಜಾರತ್ತಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಕಂಡ್ಕೊಂಡಿರ್ತೀರ. ನಾವು ಲಾಸ್ಟಿಗೆ ಅವ್ರನ್ನ ಬಿಡುವುದು ಅಂದರೆ ಕಾಂಬ ನಾನು ನೋಡಿಲ್ಲ. ಫಸ್ಟ್ ಹೋಗು. ಹಾಯ್, ಆಕ್ಸಿಜನ್ ಕೊರತೆ ಇದೆ, ನಂಗೆ ಜಾಸ್ತಿ ಆಗಿದೆ. ಡ್ರೈವರ್ ಇವ್ರೆ, ನೋಡ್ಕೊಳ್ಳಿ. ಹಾಯ್, ನೋಡಿ ನಮ್ದು ಇಬ್ಬರು ಅಜ್ಜಿಯರು. ಇವ್ರಿಗಾಗಲೇ ಕಣ್ ತುಂಬಿ ಹೋಯ್ತು ಅವ್ರದ್ದೆಲ್ಲ ಸ್ಟೋರಿ ಕೇಳಿ. ನಾವು ಜಸ್ಟ್ ಹೀಗೆ ಮಾತಾಡಿದ್ವಿ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ ಅಂತ. ಒಬ್ಬೊಬ್ಬರು ಒಂದೊಂದು ಥರ ಹೇಳಿದರು. ಲೈಕ್ ಕೆಲವರು ಅವ್ರ ಮನೆಯವರೇ ತಂದು ಬಿಟ್ಟಿರೋದು, ಕೆಲವರು ಅವರಿಗೆ ಬೇಜಾರಾಗಿ ನಾವು ಯಾಕೆ ಅವ್ರಿಗೆ ಭಾರ ಆಗಿದ್ವಿ ಅಂತ ಆ ಫೀಲಲ್ಲಿ ಅವರಾಗೆ ಸೇರ್ಕೊಂಡವರು. ಕೆಲವರು ಫ್ಯಾಮಿಲಿನೇ ಇಲ್ಲ, ತಂದೆ ತಾಯಿ ಮಕ್ಕಳು ಗಂಡ ಯಾರೂ ಇಲ್ಲಿದ್ದವರು ಅವರು ಬಂದಿದ್ದಾರೆ. ಅವ್ರ ಕೆಲಸ ಎಲ್ಲ ಅವರವರೇ ಮಾಡ್ಕೊಳ್ಬೇಕು. ನೋಡಿ, ಲೈಕ್ ಫೀಮೇಲ್ ರೂಮು, ಮೇಲ್ ರೂಮು, ಕಿಚನ್ ಹಾಲು, ಡೈನಿಂಗ್ ಹಾಲು ಎಲ್ಲ ಇದೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಂಡು ನೀಟಾಗಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ಆಶ್ರಮ. ನೀಟಾಗಿ ಇಟ್ಕೊಂಡಿದ್ದಾರೆ, ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಇದೆ. ನೋಡಿ ಇವ್ರದ್ದು ನನ್ನ ಅಕ್ಕನ ಮಗ ಹಾಗೆ ಎಲ್ಲ ಬಂದು ಎಲ್ಲ ನೀವು ಪೇಟೆಲ್ಲಿ ಇವರು ಮುಡ್ಗೇರ ಬಾಳೂರ ಎಲ್ಲ ಇಲ್ಲ ಆಸುಪಾಸೆ ಅಲ್ಲ. ಅವರು ಒಬ್ರು ಜಿ ಮತ್ತೆ ಆರಾಮ? ನನ್ನ ತಂಗಿ ಅಲ್ವಾ ಲಾಸ್ಟ್ ಹಾಯ್ ಎಲ್ರಿಗೂ ಎಲ್ಲ ನೋಡ್ತಾರೆ, ನಿಮ್ಮನ್ನ ನೋಡಿ ನಿಮ್ಮ ಮೊಮ್ಮಕ್ಕಳು ನೋಡ್ತಾರೆ. ಹಾಯ್ ಮಾಡಿ, ಅಲ್ಲಿ ಹಾಯ್ ಮಾಡಿ. ಆಯ್ತು ನಮ್ಮ ಹುಡುಗಂಗೆ ಬರ್ತಾರೆ ನಿನ್ನ ನೋಡ್ಲಿಕ್ಕೆ. ಅವ್ರ ಜೊತೆ ಮಾತಾಡೋಕೆ ಒಂಥರ ಖುಷಿ. ಅವರಿಗೂ ಅಷ್ಟೇ, ಯಾರು ಬರಲ್ಲ, ಬಂದಾಗ ಒಂಥರ ಫ್ಯಾಮಿಲಿ ಫೀಲ್ ಕೊಡ್ತಾರೆ. ಅಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ಎಲ್ಲ ಮಾತಾಡುವಾಗ ನೀರು ತುಂಬುತ್ತೆ. ಅಂದರೆ ಲೈಕ್ ಇವ್ರು ಬಂಟ್ವಾಳದವ್ರು, ರಾಮವ್ರ ಥರನೇ ಇವರು. ನಾವು ಉಡುಪಿ 5 ವರ್ಷ ಅಂಡ 5 ವರ್ಷ ಅಂಡ. ಗೈಸ್, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಬಟ್ ನಂಗೆ ಅನ್ಸಿದ್ದು ಏನಂದರೆ, ಈ ಥರ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬೇಡ ಅಂತ ಅಷ್ಟೇ. ಇಷ್ಟು ಬುದ್ಧಿ ಕಲಿಬೋದು. ಒಂದು ನಾವು ಕೈ ಎತ್ತಿ ಕೊಡೋದನ್ನ ಕಲಿಸ್ಬೋದು, ರೆಸ್ಪೆಕ್ಟ್ ಕೊಡೋದು, ಆಮೇಲೆ ದೊಡ್ಡವರಿಗೆ ಈ ತರ ಮಾಡಬಾರ್ದು, ಇನ್ನೊಬ್ರಿಗೆ ಗೈಡೆನ್ಸ್ ಕೊಡುತ್ತೆ. ಅದು ಇಲ್ಲ ಅಂದ್ರೆ ತುಂಬ ಇಂಥ ಪ್ಲೇಸಿಗೆಲ್ಲ ಎಲ್ಲರೂ ಬರ್ಬೇಕು. ಲೈಕ್ ಅವ್ರ ಕಷ್ಟ ನೋಡಿದರೆ ನಂಗೆ ವೀಡಿಯೋ ಮಾಡಲಿಕ್ಕೂ ಸಹ ಮನಸ್ಸು ಬರಲಿಲ್ಲ. ಬಟ್ ಅವ್ರಿಗೆ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗೋದಾದರೆ, ಅಂದರೆ ಲೈಕ್ ನೀವು ಇವ್ರ ಆಶ್ರಮಕ್ಕೆ ಏನಾದರೂ ಹೆಲ್ಪ್ ಮಾಡೋದಾದರೆ ನೋಡಿದವರು
ಹೆಲ್ಪ್ ಮಾಡೋ ಶಕ್ತಿ ಇದ್ದವರು ಹೆಲ್ಪ್ ಮಾಡಿ, ಅಥವಾ ಬಂದು ಹೋಗಿ ಸಾಕು, ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಈಗ ಕೇಕ್ ಬಂತು, ಈಗ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ, ಕೂತ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋಣ. ನೋಡಿ ವಿಡಿಯೋ ನೋಡಿ. ಇವನು ಬುಲ್ಲೇಶ್. ನೋಡಿ ನನ್ನ ತಮ್ಮ ತಂಗಿಯರು, ನನ್ನ ತಮ್ಮ ಇವಂದೇ ಬರ್ತಡೇ ಇದ್ದಿದ್ದು, ಇವನ್ ಬರ್ತಡೇ ಪ್ರಯುಕ್ತನೇ ವೃದ್ಧಾಶ್ರಮಕ್ಕೆ ಒಂದು ಈ ಥರ ಪ್ಲ್ಯಾನಿಂಗ್ ಮಾಡಿದ್ದು, ಒಂಥರ ಯೂನಿಕ್ ಪ್ಲ್ಯಾನಿಂಗ್. ಇದಂತೂ ಸೂಪರ್ ಪ್ಲ್ಯಾನ್ ಇತ್ತು. ಅಂದರೆ ವೃದ್ಧಾಶ್ರಮ, ಗೋಶಾಲೆ, ನೆಕ್ಸ್ಟ್ ಗೋಶಾಲೆಗೆ ಹೋಗ್ತಾರಂತೆ. ಗೋಶಾಲೆದು ವೀಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ಇದು ಪಾರ್ಟ್ 1 ವೀಡಿಯೋ ಆಗಿರಲಿ. ಇದರಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಫುಡ್ ಬೆಲೆ ಹೇಗೆ ಗೊತ್ತಾಗುತ್ತಂದರೆ, ಅವ್ರಿಗೆ ನಾವು ಫುಡ್ ಸರ್ವ್ ಮಾಡುವಾಗ, ನೆಕ್ಸ್ಟ್ ವೀಡಿಯೋದಲ್ಲಿ ಇದೆ ನೋಡಿ, ಆವಾಗ ಫುಡ್ ಸರ್ವ್ ಮಾಡುವಾಗ ಅವರು ಆ ಫುಡ್ಡಿಗೆ ಕೊಡೋ ವ್ಯಾಲ್ಯೂ ಇದೆಯಲ್ಲ, ಕವರಲ್ಲಿ ಇಟ್ಕೊಳ್ಳೋದು, ನೆಕ್ಸ್ಟ್ ಡೇಗೆ ಆಗುತ್ತೆ, ನೈಟ್ ಆಗುತ್ತೆ ಅಂತ. ನಾವು ಅದೇ ಫುಡ್ ನಮ್ಮ ಹತ್ರ ಇದ್ದರೆ ನಾವು ಇಲ್ಲಿ ಹಾಕ್ತೀವಿ, ಅಲ್ಲಿ ಹಾಕ್ತೀವಿ, ವೇಸ್ಟ್ ಮಾಡಿ ಒಟ್ಟಿನಲ್ಲಿ ಫುಡ್ಡಿಗಂತೂ ವ್ಯಾಲ್ಯೂ ಕೊಡಲ್ಲ ಬಿಡಿ. ಮತ್ತು ಜನರಿಗೆ ಅವ್ರು ಕೊಡೋ ಪ್ರೀತಿ, ನಾವು ಬಂದಾಗ ಅವ್ರಿಗೆ ಅಂದರೆ ಜನರನ್ನೇ ನೋಡಿರಲ್ಲ ಆ ಥರ ವ್ಯಾಲ್ಯೂ. ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಲ್ಲ ಅವರಿಗೆ, ನಾವೇ ಬಂದಾಗ ನಮ್ಮನ್ನೇ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಆವಾಗ ಅರ್ಥ ಆಗುತ್ತೆ ನಮ್ಮ ಅಪ್ಪ ಅಮ್ಮನ ಬೆಲೆ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬೆಲೆ ಎಲ್ಲ ಆವಾಗ ಅರ್ಥ ಆಗುತ್ತೆ. ಎಲ್ಲರೂ ಒಂದ್ಸಲಿ ಹತ್ಬಿಟ್ರು ಮಾತ್ರ. ಫುಡ್ ನೋಡಿ, ಇಷ್ಟು ವೆರೈಟೀಸ್ ಫುಡ್ ಮಾಡಿಸಿದ್ವಿ. ನಮಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಯಿತು, ಅವ್ರಿಗೆಲ್ರಿಗೂ ತುಂಬ ಖುಷಿ ಆಯಿತು. ಅದು ಅವ್ರ ಖುಷಿ ನೋಡಿದರೆ ನಮಗೆ ಭಾರಿ ಮುಖ್ಯಸ್ಥರು ಎಲ್ಲ ಮುಖ್ಯಸ್ಥರು ಇವ್ರು ಇಲ್ಲಿನ ಮ್ಯಾನೇಜ್ಮೆಂಟು, ಇವರು ಸಣ್ಣ ಮ್ಯಾನೇಜ್ಮೆಂಟ್. ಬರ್ಡೇ ಬಾಯ್ ಒಂದು ಪೋಸ್ ಕೊಡಿ ನೋಡೋಣ ಪ್ಲೀಸ್, ನಮ್ಮ ಬ್ಲಾಗಲ್ಲಿ ತಿರ್ಗಿ ಪ್ಲೀಸ್. ಇವ್ರ ಕಡೆಯಿಂದ ಇದೆಲ್ಲ ಬುಲಿ ತೋರ್ಸು ಬುಲಿ ಪ್ಲೀಸ್. ಹಾಂ, ಇವ್ರ ಕಡೆಯಿಂದ ನಾವು ಇದೆಲ್ಲ ಮಾಡ್ತಿರೋದು ಬರ್ಡೇ ಬಾಯ್ ನೋಡಿ. ಪ್ರಥಮ ಈ ಥರ ಕೆಲಸ ಮಾಡೋದ್ರಿಂದ ಸಿಕ್ಕಿದ ಖುಷಿ ನಂಗೆ ಇನ್ನೂವರೆಗೂ ಯಾವುದ್ರಲ್ಲಿ ಸಿಕ್ಕಿಲ್ಲ. ಇನ್ನು ಮುಂದೆ ನೋಡ್ಬೇಕಷ್ಟೇ. ಈ ಥರ ನೀವು ವೃದ್ಧಾಶ್ರಮಕ್ಕೆ, ಗೋಶಾಲೆಗೆಲ್ಲ ವಿಸಿಟ್ ಕೊಡಿ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ. ಆ ಖುಷಿ ನೋಡಿ, ಆ ಮೂಮೆಂಟ್ ಅವ್ರ ಜೊತೆ ಸ್ಪೆಂಡ್ ಮಾಡುವಾಗ ಆಗೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಈ ವೃದ್ಧಾಶ್ರಮ ಅಂತಲ್ಲ, ನೀವು ಯಾವುದೇ ವೃದ್ಧಾಶ್ರಮಗಳು ಭೇಟಿ ನೀಡುವಾಗ ಅವರಿಗೆ ಈ ಥರ ಊಟ ಅಥವಾ ಕಿಟ್ಗಳನ್ನ ಆ ಥರ ಎಲ್ಲ ಸರ್ವ್ ಮಾಡಿ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಖುಷಿನೂ ಆಗುತ್ತೆ. ಇದರಲ್ಲೆಲ್ಲ ಪುಣ್ಯ ಸಿಗುತ್ತೆ ಮಾತ್ರ, ಸೀರಿಯಸ್ಲಿ ಹೇಳ್ತಿದ್ದೀನಿ. ಅಲ್ಲಿ ಹೋದಾಗ ಆ ಫೀಲ್ ಗೊತ್ತಾಗತ್ತೆ ನಿಮಗೆ. ಪಾರ್ಟ್ 2 ವೀಡಿಯೋದಲ್ಲಿ ಗೋಶಾಲೆ ಬಗ್ಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ನೈಟ್ ಪಾರ್ಟಿ ಇದೆ, ಒಂದು ಬರ್ಡೇ ಇದೆ, ಅಂದರೆ ಡೇ ಫುಲ್ ಈ ಥರ ಆಯ್ತಲ್ಲ, ಇನ್ನು ನೈಟ್ ಒಂದು ಸಣ್ಣ ಪಾರ್ಟಿ ಮಾಡ್ತಾರಂತೆ, ಅದ್ರದ್ದು ವೀಡಿಯೋ ಹಾಕಿರ್ತೀವಿ, ನೋಡ್ಕೊಳ್ಳಿ. ಈ ಪುಸ್ತಕನೆಲ್ಲ ಓದ್ತಾರಂತೆ ಅವರು, ಅಲ್ಲಿ ಅವ್ರಿಗೆ ಸಿಕ್ಕಿದಾಗ
ಫೈನಲಿ ಈಗ ಎಲ್ರದ್ದು ಊಟ ಕಂಪ್ಲೀಟ್ ಆಗ್ತಾ ಬಂತು. ನೆಕ್ಸ್ಟ್ ಈಗ ಅವ್ರ ಊಟ ಆದಮೇಲೆ ನಾವು ಊಟ ಮಾಡಿ ಆಮೇಲೆ ಅವರಿಗೆ ರಿಟರ್ನ್ ಕರೆದು ಕಿಟ್ ಡಿಸ್ಟ್ರಿಬ್ಯೂಷನ್ ಅಂತೆ, ಕಿಟ್ ಡಿಸ್ಟ್ರಿಬ್ಯೂಷನ್ ವೀಡಿಯೋ ಇದೆ ನೋಡಿ, ಊಟ ನೋಡಿ. ಎಲ್ರಿಗೂ ಆರಾಮಾಗಿ ಖುಷಿಯಾಗಿ ಊಟ ಮಾಡ್ತಿದ್ದಾರೆ ಅವ್ರು. ಎಲ್ರಿಗೂ ತುಂಬ ಖುಷಿ ಆಯ್ತು ಮಾತ್ರ. ಪದೇ ಪದೇ ಅದನ್ನೇ ಹೇಳ್ತಿದ್ದೀನಂತಲ್ಲ, ನನಗೆ ಅದೇ ಫೀಲ್ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಮ್ದು ಊಟ ಆಯಿತು. ನೆಕ್ಸ್ಟ್ ಈಗ ರಿಟರ್ನ್ ಕರೆದು ಕಿಟ್ ಡಿಸ್ಟ್ರಿಬ್ಯೂಷನ್ಸ್ ವೀಡಿಯೋ ನೋಡಿ. ತಾಯಿ ತಂದೆ ಕಿಟ್ ಜೊತೆ ಬಾಳೆಹಣ್ಣು ಸ್ನ್ಯಾಕ್ಸ್ ಎಲ್ಲ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಫೈನಲಿ ಹೊರಡೋ ಟೈಮ್ ಬಂತು. ಇಲ್ಲಿಂದ ನೆಕ್ಸ್ಟ್ ಗೋಶಾಲೆಗೆ, ಅದ್ರ ಪಾರ್ಟ್ 2 ಅಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀವು ಇದೇ ಥರ ವೃದ್ಧಾಶ್ರಮ ಗೋಶಾಲೆಗೆಲ್ಲ ಭೇಟಿ ನೀಡಿ ಅಂತ ಹೇಳ್ತಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.